ನಾಟಕವು ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ ಆಟಕ್ಕೆ ಕಥೆ ಇಲ್ಲ, ಕೊನೆ ಇಲ್ಲ, ಮೊದಲಿಲ್ಲ, ನೋಟಕರೂ ಮಾಟಕರೇ ಮಂಕುತಿಮ್ಮ. ಡಿ ವಿ ಜಿಯವರ ಈ ಮಾತನ್ನು ಜ್ಞಾಪಿಸ್ಕೊಳ್ತಲೇ ಇವತ್ತು ಭಾಳ ಸಂತೋಷವಾಗ್ತಿರೋ ವಿಷಯ ಏನು ಅಂದರೆ, ನಾವೆಲ್ಲ ಗುಬ್ಬಿನಲ್ಲಿ ಒಂದು ಸಾರ್ಥಕ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದ್ದೇವೆ. ಅದು ಯಾವುದು ಅಂದರೆ, ಹಾಸ್ಯ ಚಕ್ರವರ್ತಿ, ಹಾಸ್ಯ ಬ್ರಹ್ಮ ತಿಪಟೂರು ರಾಮರಾಜು ನರಸಿಂಹರಾಜು ಅರ್ಥಾತ್ ಟಿ ಆರ್ ನರಸಿಂಹರಾಜುರವರ ಜನ್ಮ ಶತಮಾನೋತ್ಸವವನ್ನು ನಾವು ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ಗುಬ್ಬಿ ವೀರನ ಟ್ರಸ್ಟ್, ಪದ್ಮಶ್ರೀ ಡಾಕ್ಟರ್ ಗುಬ್ಬಿ ವೀರನ ಟ್ರಸ್ಟ್ ಸಹಯೋಗದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಅದು ಪ್ರಾರಂಭವಾಗ್ತಾ ಇದೆ 25ರಿಂದ 28ರವರೆಗೂ ನಡೀತಾ ಇದೆ. ಆ ನಾಟಕೋತ್ಸವ ಯಾರಿಗಾಗಿ, ಯಾಕಾಗಿ ಅಂದರೆ, ನಮ್ಮ ಟಿ ಆರ್ ನರಸಿಂಹರಾಜುರವ್ರನ್ನ ಸ್ಮರಣೆ ಮಾಡ್ತಾನೇ ಅವರ ಜೀವನ ದರ್ಶನವನ್ನು ನಮ್ಮ ಗುಬ್ಬಿ ತಾಲೂಕಿನ, ನಮ್ಮ ನಾಡಿನ ಜನ ಎಲ್ಲ ನೋಡಲಿ ಅನ್ನೋ ಸಂತೋಷದಿಂದ ನಾವು ಈ ಕಾರ್ಯಕ್ರಮ ಕರ್ನಾಟಕ ನಾಟಕ ಅಕಾಡೆಮಿ ಆಯೋಜನೆ ಮಾಡಿದೆ. ಟಿ ಆರ್ ನರಸಿಂಹರಾಜು ಅಂದರೆ ಹಾಸ್ಯ, ಹಾಸ್ಯ ಅಂದರೆ ಟಿ ಆರ್ ನರಸಿಂಹರಾಜು, ಇವೆರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಅಂಥ ಮಹಾನುಭಾವರು ನಮ್ಮ ಜಿಲ್ಲೆಯವರು, ತುಮಕೂರು ಜಿಲ್ಲೆಯವರು, ಕಲಾವಿದರ ಕಣಜದಿಂದ ಬಂದವರು. ಅಂತಹ ಮಹಾನ್ ನಟನನ್ನು ನಾವಿವತ್ತು ಸ್ಮರಣೆ ಮಾಡ್ತಾ ಇದ್ದೇವೆ. ನರಸಿಂಹರಾಜು ಅಂದರೆ ಚಾರ್ಲಿ ಚಾಪ್ಲಿನ್ ಕೂಡ ಮೀರಿಸುವಂಥ ಶಕ್ತಿ ಅವರಲ್ಲಿತ್ತು. ಹಾಸ್ಯ ಪಾತ್ರಗಳಿಗೆ ಜೀವ ಕೊಟ್ಟವರು, ಹಾಸ್ಯ ಪಾತ್ರಗಳನ್ನು ತದೇಕ ಚಿತ್ತದಿಂದ ನೋಡ್ತಾನೇ ಎಲ್ಲರ ಮನಸ್ಸಿನಲ್ಲಿ ಮಿಡಿಯುವಂತೆ ಮಾಡಿದಂಥ ಮಹಾನ್ ಭಾವ ಟಿ ಆರ್ ನರಸಿಂಹರಾಜುರವರು. ಅವರು ಯಾವುದೇ ಪಾತ್ರ ಮಾಡಲಿ, ಸುಮ್ಮನೆ ಬಂದು ರಂಗಭೂಮಿನಲ್ಲಿ ನಿಂತ್ಕೊಂಡ್ರೆ ಸಾಕು, ಜನ ಹೋ 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 ಅಂತ ನಗೋರು ಆ ಜನ. ಅಂಥ ಹಾಸ್ಯ ಬ್ರಹ್ಮ ಅವರು. ಆಮೇಲೆ ಸಿನಿಮಾದಲ್ಲೂ ಕೂಡ ಅಷ್ಟೇ, ಸಿನಿಮಾದಲ್ಲಿ ಸುಮಾರು ಒಂದು 225 ಸಿನಿಮಾದಲ್ಲೂ ಕೂಡ ಅವರು ಅವರ ಛಾಪನ್ನು ಮೂಡಿಸಿದ್ದಾರೆ. ಯಾವ ಸಿನಿಮಾನೇ ತಗೊಳ್ಳಿ, ಪ್ರೊಫೆಸರ್ ಹುಚ್ಚುರಾಯಿಂದ ಕೂಡ ತಮ್ಮ ಪ್ರೀತಿ ಮಾಡೋ ತಮಾಷೆ ನೋಡು, ಅಲ್ಲಿಗೆ ಅವ್ರ ಸಿನಿಮಾ ಯಾನ ಮುಗೀತದೆ. ರಂಗಭೂಮಿನಲ್ಲಿ ಡಾಕ್ಟರ್ ರಾಜ್ಕುಮಾರಣ್ಣವರು, ನರಸಿಂಹರಾಜಣ್ಣವರು, ಬಾಲಣ್ಣವರು, ಜಿ ವಿ ಅಯ್ಯರವರು, ಈ 4 ಜನಗಳು ಕೂಡ 4 ಮಹನೀಯರು ಆ ರಂಗಭೂಮಿಗೆ ದುಡಿದಂಥದ್ದು, ಸಿನಿಮಾಕ್ಕೆ ನುಡಿದದ್ದು ಅವರ್ಣನೀಯ, ಅಸದೃಶ, ಅನನ್ಯ. ಅದನ್ನು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಂಥ ಮಹಾನ್ ನಟನನ್ನು ಪಡೆದಂಥ ನಮ್ಮ ಜಿಲ್ಲೆ ನಿಜವಾಗಲೂ ಧನ್ಯ. ಅವರ ಹೆಸರಿನಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ನಮ್ಮ ಗುಬ್ಬಿ ವೀರನ ಟ್ರಸ್ಟ್ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಎಲ್ಲರೂ ಬಂದು ಆ ನಾಟಕಗಳನ್ನು ನೋಡಿ ನರಸಿಂಹರಾಜವನ್ನು ಸ್ಮರಿಸ್ತಾ ಹಾಸ್ಯಕ್ಕೊಂದು ಹೊಸ ರೂಪ ಸಿಕ್ಕಿದಂಥ ಆ ಮಹನೀಯರನ್ನು ಜ್ಞಾಪಿಸ್ಕೊಳ್ತಾ ನಾವೆಲ್ಲರೂ ಧನ್ಯರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ಕರ್ನಾಟಕ ನಾಟಕ ಅಕಾಡೆಮಿ ನಾನು ಸದಸ್ಯನಾದಾಗ ಸ್ಥಾಯಿ ಸಮಿತಿ ಕೂಡ ಸದಸ್ಯರಾಗಿದ್ದೆ. ಹೌದು. ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ನಮ್ಮ ಜಿಲ್ಲೆನಲ್ಲಿ ನನಗೆ ಫಸ್ಟ್ ಹೊಳೆದಿದ್ದೆ ನರಸಿಂಹರಾಜು ಅವರ ಜನ್ಮ ಶತಮಾನೋತ್ಸವ ಮಾಡಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ 2 ದಿವಸಗಳ ಕಾಲ ನಾಟಕೋತ್ಸವ ಮಾಡೋಣ, ಅದ್ರ ಮುಖಾಂತರ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಆಯಿತು ಅಂತ ಒಪ್ಪಿಗೆ ಸಿಕ್ತು. ನಾನು ಗುಬ್ಬಿ ವೀರಣ್ಣ ಟ್ರಸ್ಟ್ ಬಂದಾಗ ಎಲ್ಲಿ ಮಾಡಬೇಕು, ಬೆಂಗಳೂರು ಮಾಡಬೇಕಾ, ತುಮಕೂರು ಮಾಡಬೇಕಾ, ಗುಬ್ಬಿಲ್ ಮಾಡಬೇಕಾ ಅಂತಂದಾಗ ಅವರ ವೃತ್ತಿ ರಂಗಭೂಮಿನಲ್ಲಿ ಬಹಳ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದಂಥ ಗುಬ್ಬಿ ವೀರಣ್ಣ ಅವ್ರ ನೆಲೆಬೀಡಾದ ಗುಬ್ಬಿಲೇ ಮಾಡಬೇಕು ಅಂತ ತೀರ್ಮಾನ ತಗೊಂಡು, ಅದಕ್ಕೆ ಸಹಜವಾಗಿ ನಮಗೆ ಪ್ರೋತ್ಸಾಹದ ಮಾತುಗಳು ಏನು ಬಂತು ಅಂತಂದ್ರೆ, ನಾವು 3 ನಾಟಕವನ್ನ ಪ್ರಾಯೋಜಕತ್ವ ಮಾಡ್ತೀವಿ. ಹಾಗಾಗಿ 5 ದಿನ ಮಾಡೋಣ. ಯಾಕೆಂತಂದ್ರೆ ಒಂದು ಜನ್ಮ ಶತಮಾನೋತ್ಸವನ 5 ದಿವಸಗಳ ಕಾಲ ಮಾಡಿಬಿಟ್ಟು ಅದ್ರ ಮುಖಾಂತರ ನರಸಿಂಹರಾಜು ಅವ್ರಿಗೆ ಒಂದು ಅರ್ಥಪೂರ್ಣವಾದ ಒಂದು ಗೌರವವನ್ನು ಕೊಡೋಣ ಅಂತ ಅಂದ್ಬಿಟ್ಟು ನಾವು ನಾಟಕೋತ್ಸವವನ್ನು ಆಯೋಜಿಸಿದ್ವಿ. ಈ ಸಲ ಬಹಳ ವಿಶೇಷ ಏನು ಅಂತಂದ್ರೆ 5 ದಿವಸವೂ ಕೂಡ ಹಾಸ್ಯ ನಾಟಕಗಳು. ಯಾಕೆ ಅಂತಂದ್ರೆ ನಮ್ಮ ಲಕ್ಷ್ಮಣ್ ದಾಸ್ ಅವ್ರು ಹೇಳ್ದಂಗೆ ಇವರು ಯಾರು ನರಸಿಂಹರಾಜು ಅವರು ಚಾರ್ಲಿ ಚಾಪ್ಲಿನ್ ಅನ್ನು ಮೀರಿಸುವಂತ ಅಥವಾ ಅವರಷ್ಟೇ ಈಕ್ವಲ್ ಆದಂಥ ಒಬ್ಬ ಮಹಾನ್ ನಟ. ನೀವು ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯದ ಪ್ರಧಾನವಾದ ಪಾತ್ರ ನಿರ್ವಹಿಸುವಂಥರು ನರಸಿಂಹರಾಜು ಅವರು. ಪಂತುಲು ಆಗ್ಬೋದು, ಉದಯ್ ಕುಮಾರ್ ಆಗ್ಬೋದು, ರಾಜ್ಕುಮಾರ್ ಆಗ್ಬೋದು, ಬಾಲಣ್ಣ ಆಗ್ಬೋದು, ಇವ್ರ ಕಾಂಬಿನೇಷನ್ ಅಲ್ಲಿ ನರಸಿಂಹರಾಜ್ ಇಲ್ಲ ಅಂತಂದ್ರೆ ಆ ಸಿನಿಮಾವನ್ನು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅಂಥದ್ದೊಂದು ಇದನ್ನ ಚಾರ್ಮನ್ನ ಅವರು ಬಿಟ್ಟೋಗಿದ್ದಾರೆ. ಇವತ್ತು 1924ರಲ್ಲಿ ಹುಟ್ಟಂತ ನರಸಿಂಹರಾಜು 2024 100 ವರ್ಷಗಳ ಕಾಲ ಒಂದು ಬಹಳ ದೊಡ್ಡ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯ ಗುಬ್ಬಿನಲ್ಲಿ, ಯಾಕೆ ಅಂತಂದ್ರೆ ಇದೊಂದು ವೈಬ್ರೆಂಟ್ ಆಗಿರಬೇಕು. 5 ದಿವಸ ಒಂದು ವೈಬ್ರೆಂಟ್ ಗುಬ್ಬಿ ಮುಖಾಂತರ ಇಡೀ ಕರ್ನಾಟಕವನ್ನ ನಾವು ದಾಟಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯ ನಾಟಕೋತ್ಸವ. 5 ದಿನ ಬಹಳ ವಿಭಿನ್ನವಾದ್ದು. ಮೊದಲನೇ ದಿನ ಚಾರು ವಸಂತ ಅಂತ ಅಂದ್ಬಿಟ್ಟು ಅದು ಹಾಸ್ಯ ಮಿಶ್ರಿತ ಬಹಳ ಒಳ್ಳೆಯ ಸಂದೇಶ ಇರುವಂತ ನಾಟಕ. ಚನ್ನಪ್ಪ ಚೆನ್ನೇಗೌಡ ಆಗ್ಬೋದು, ತಾಜ್ ಮಹಲ್ ಟೆಂಡರ್,
ಹೀಗೆ ಹಲವಾರು ನಾಟಕಗಳು ಈ ಬಾರಿ ಆಗ್ತಾ ಇದೆ. ಈ ಮುಖಾಂತರ ಶತಮಾನೋತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಿದ್ದೀವಿ. ಮುಖ್ಯವಾಗಿ ಲಕ್ಷ್ಮಣ್ ದಾಸ್ ಅವರು ನರಸಿಂಹರಾಜು ಜೊತೆ ಅಭಿನಯವನ್ನು ಮಾಡಿದವರು ನಾಟಕಗಳಲ್ಲಿ, ಮತ್ತು ಅವರ ಹಲವಾರು ಅಭಿನಯದ ತುಣುಕುಗಳನ್ನು ಮತ್ತು ಹಾಡುಗಳನ್ನು ಸದಾ ಗುನುಗ್ತಾ ಇರ್ತಾರೆ. ಬಹುಶಃ ನರಸಿಂಹರಾಜು ಅವರ ಬಗ್ಗೆ ಲಕ್ಷ್ಮಣ್ ದಾಸ್ ಅವರು ಇನ್ನೂ ಒಂದಷ್ಟು ಝಲಕ್ಗಳನ್ನು ನೀಡಬೇಕು ಅಂತ ನಾನು ಕೇಳ್ಕೊತೀನಿ. ಶ್ರೀನಿವಾಸ್ ಅವರು ಹೇಳೋದು ಬಹಳ ಉಚಿತಪೂರ್ಣವಾಗಿದೆ. ನಿಜವಾಗ್ಲೂ ಉಮಾ ಅವರು ನರಸಿಂಹರಾಜಣ್ಣ ಪಾಠ ಮಾಡಿಬಿಟ್ರೆ, ರಂಗಭೂಮಿಯಲ್ಲಿ ಪಾತ್ರ ಮಾಡಿಬಿಟ್ರೆ ಅದಕ್ಕೊಂದು ಹೊಸ ಕಳೆ ಬಂದ್ಬಿಡೋದು. ಸದಾನಮೆ ನಾಟಕದಲ್ಲಿ ಅವರು ಆದಿಮೂರ್ತಿ ಕಳ್ಳನ ಪಾತ್ರ ಮಾಡೋರು, ಎಚ್ ಎಂ ನಾಯಕ ನಾಟಕದಲ್ಲಿ ಶಾಸ್ತ್ರಿ ಬುಡಾನ್ ಶಾಸ್ತ್ರಿ ಪಾತ್ರ ಮಾಡೋರು, ಸಾವುಕಾರ ನಾಟಕದಲ್ಲಿ ಕೃಷ್ಣರಾಯನ ಪಾತ್ರ ಮಾಡೋರು, ಬೇಡರ ಕಣ್ಣಪ್ಪದಲ್ಲಿ ಕಾಶಿ ಪಾತ್ರ ಮಾಡೋರು. ಎಂಥ ನಟರವರು, ಏನು ಅದ್ಭುತವಾದ ನಟನೆ, ಎಷ್ಟು ಚೆನ್ನಾಗಿ ಹಾಡೋರು. ಹಾಡೋದು ಅಂದರೆ ಅವರಿಗೆ ಸಂಗೀತದಲ್ಲೂ ಕೂಡ ಸ್ವಲ್ಪ ಜ್ಞಾನ ಇತ್ತು. ಅಣ್ಣ ಅವ್ರಿಗೆ ಹೇಗಿತ್ತೋ ಹಾಗೆ ನರಸಿಂಹರಾಜಣ್ಣವ್ರಿಗೂ ಕೂಡ ಸಂಗೀತದಲ್ಲಿ ಸ್ವಲ್ಪ ಆ ಪೂರ್ವ ಪರಿಚಯ ಇತ್ತು ಅವರಿಗೆ. ಅದರಿಂದ ಯಾಕೆಂದರೆ ಅವರಿಗೆಲ್ಲ ಸಂಗೀತ ಕಲಿಸೋರು ಬಿ ಎನ್ ಚಿನ್ನಪ್ಪನವರು ಗುಬ್ಬಿ ಕಂಪ್ನಿಲಿದ್ದವರು. ಗುಬ್ಬಿ ಕಂಪ್ನಿ ಒಳ್ಳೊಳ್ಳೆ ಪಾತ್ರ ಮಾಡಿದವರು ಗುಬ್ಬಿ ಕಂಪ್ನಿನಲ್ಲಿ. ಅಂತ ಚಿನ್ನಪ್ಪನವರು ಈ ನರಸಿಂಹರಾಜಣ್ಣವರಿಗೆ, ಅಣ್ಣ ಅವರಿಗೆ ಎಲ್ಲ ಸಂಗೀತದಲ್ಲಿ ಮಾರ್ಗದರ್ಶನ ಮಾಡ್ತಾರೆ. ನರಸಿಂಹರಾಜಣ್ಣ ಸದಾನಮೆ ನಾಟಕದಲ್ಲಿ ಎಂತೆಂಥ ಹಾಡೋರು. ಭಲೆ ಹುಷಾರಬೇಕಣ್ಣ, ಭಲೆ ಹುಷಾರಬೇಕಣ್ಣ, ಬುರುಡೆಯ ನೊಡೆಯುವೆ ಭಯವಿರಲಣ್ಣ, ಬುರುಡೆಯ ನೊಡೆಯುವೆ ಭಯವಿರಲಣ್ಣ, ದೊಡ್ಡವರ ಬಂಗ್ಲೆಗೆ ಹಾಕಬೇಕಣ್ಣ, ಸಿಕ್ಕಿದರಂತೂ ತರುವೆನು ಚಿನ್ನ, ಇಲ್ಲದೇ ಇದ್ದರೆ ಜೈಲಲ್ಲಿ ಮರಣ, ಅದು ಸುಖವೋ ಇದು ಸುಖವೋ, ಅಳಿದರು ಉಳಿದರು ಕಳತಲು ಸುಖವೋ, ಭಲೆ ಹುಷಾರಬೇಕಣ್ಣ, ಭಲೆ ಹುಷಾರಬೇಕಣ್ಣ. ಕಳ್ತನ ಕೆಡ್ದು ಅಂತಾರಲ್ಲ ಕೆಪರ್ ನನ್ನ ಮಕ್ಕಳು, ಕಳ್ತನ ಕೆಡ್ದು ಅನ್ನೋದು ಆಗಿದ್ರೆ ದೇವಾನ್ ದೇವತೆಗಳ ಸಭೆ ಸೇರಿ 64 ಬಿದ್ದಲ್ಲಿ ಕಳ್ತನ ಅನ್ನೋ ಒಂದು ಇದೆಯಂತ ಯಾಕಪ್ಪ ಇಡ್ತಿದ್ರು. ಹೀಗೆ ಅವರ ಅಭಿನಯ ಸಾಕ್ತಾ ಇತ್ತು ನಾಟಕದಲ್ಲಿ. ಸಿನಿಮಾದಲ್ಲಿ ಬಂದ್ರಂತೂ ಕೂಡ ನೀವೆಲ್ಲ ನೋಡಿದ್ರಿ, ಯಾವ ಪಾತ್ರದ ಪ್ರೊಫೆಸರ್ ಹುಚ್ಚರಾಯ ನೋಡಿ ಆ ಪಾತ್ರ ಯಾರು ಮಾಡೋಕ್ಕಾಗ್ತದೆ, ಯಾರು ಕರ್ಕೊಂಬನ್ನಿ ಹಾಸ್ಯ ನಟರು ನೋಡೋಣ ಆ ಥರ ಪಾತ್ರ ಮಾಡಿದವ್ರನ್ನ. ಸತ್ಯ ಹರಿಶ್ಚಂದ್ರ ನಕ್ಷತ್ರಕ್ಕಿನ ಪಾಟು ಓಹೋ ಏನಿದೀ ಗ್ರಹಚಾರವೋ ಅಂದ್ರೆ ಜನ ಓಹೋ ಅನ್ನೋರು. ಅಂತ ಮಹನೀಯನನ್ನ ನಾವಿವತ್ತು ತುಂಬ ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಸರ್, ತಾವು ಅವ್ರ ಜೊತೆ ಯಾವ ಪಾತ್ರ ಮಾಡಿದ್ರಿ ಸರ್? ನಾನು ಅವ್ರ ಜೊತೆಲಿ ಜೈವೀರ ಅಂತ ಸದಾನಮೆ ನಾಟಕದಲ್ಲಿ ಸದಾನಮೆ ಗಂಡನ ಪಾತ್ರ, ಅದನ್ನು ದೊಡ್ಡವರೆಲ್ಲ ಮಾಡ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಶೋ ಆಗಿತ್ತು ಸರ್? ಅದು ಎಲ್ಲ ಕಡೆನೂ ಶೋ ಆಗಿತ್ತು. ಅಣ್ಣ ಅವರು ಅವಾಗ ಬಿಸಿ, ನರಸಿಂಹರಾಜಣ್ಣವ್ರು ಬಹಳ ಬರೋದು ಕಷ್ಟ. ಅವ್ರು ಬರ್ತಾರೆ ಅಂತ ಥಿಯೇಟರ್ ಕಿತ್ತಾಕ್ಬಿಡೋರು ಜನ. ಅಂತ ಕಷ್ಟದಲ್ಲಿರೋ ಕಲಾವಿದರಿಗೆ ಸಹಾಯ ಮಾಡೋರು ಸರ್. ಓಬಳೇಶ್ ಅಂತ ಕಾದಿಸಿರಿ ನಾಟಕ ಮಾಡೋರವರು, ಅವರಿಗೆ ಬೆನಿಫಿಟ್ ಮಾಡಿಕೊಟ್ರು ತುಮಕೂರಿನಲ್ಲಿ ಅಣ್ಣ ಅವರು, ನರಸಿಂಹರಾಜಣ್ಣ, ಬಾಲಣ್ಣ, ರಾಜ್ಕುಮಾರಣ್ಣ ಅವರು. ಎಚ್ ಎಂ ನಾಯಕ ನಾಟಕ ಸ್ವಾಮಿ, ಎಚ್ ಎಂ ನಾಯಕ ನಾಟಕದ ಆ ಬಂದ್ ಕಲೆಕ್ಷನ್ ಎಲ್ಲ ಓಬಳೇಶ್ ಅವ್ರಿಗೆ ಕೊಟ್ಬಿಟ್ಟು ಸರ್. ಅವರು ಕೊನೆ ಸಿನಿಮಾ ಗೊತ್ತಿರುವಂಗೆ ಅವ್ರು ಕೊನೆ ಪ್ರೀತಿ ಮಾಡೋ ತಮಾಷೆ ನೋಡಿ. ಆಮೇಲೆ ಅವ್ರು ಯಾಕೆ ಅವ್ರು ನೇಪಥ್ಯಕ್ಕೆ ಹೋದ್ರು ಅಂದ್ರೆ ವಯಸ್ಸಾಯ್ತು ಏನೇನೋ ಮಗ ಹೋಗ್ಬಿಟ್ಟ ಸರ್. ಮಗ ಹೋಗ್ಬಿಟ್ಟ, ಏಕಮಾತ್ರ ಮಗನ್ ಕಳ್ಕೊಂಡು ದುಃಖ ಬಹಳ ಕಷ್ಟ ಇದೆ. ಏಕೋಪಿ ಗುಣಮಾನ ಪುತ್ರ ನಿರ್ಗುಣ ಇವ ಶತೈರಪಿ ಏಕಚಂದ್ರ ಸಮೂಹಂತಿ ನಕ್ಷತ್ರಂ ಕಿಂ ಪ್ರಯೋಜನ ಅಂತ ಹೇಳ್ತಿದ್ರು ಸುಭಾಷಿತ. ಹಾಗೆ ಮಗನ್ ಕಳ್ಕೊಂಡು ದುಃಖ ಜಾಸ್ತಿ ಆಗ್ಬಿಡ್ತು ನರಸಿಂಹರಾಜಣ್ಣ ಅವರಿಗೆ. ಬದುಕನ್ನೇ ಮರ್ತು ಬಿಟ್ರು. ಯಾವಾಗಲೂ ಒಂಥರ ಮ್ಲಾನವದನರಾಗ್ಬಿಟ್ರು. ಪಾತ್ರ ಮಾಡೋದು ಸ್ವಲ್ಪ ಕಡಿಮೆ ಆಗೋಯಿತು. ಹಾಗಾಗಿ ಇವೆಲ್ಲ ಸರ್ DVG ಭಾಳ ಚೆನ್ನಾಗಿ ಹೇಳ್ತಾರೆ. ನರಸಿಂಹರಾಜಣ್ಣ ಅವರು ಹಾಸ್ಯ ಪಾತ್ರಗಳನ್ನು ಮಾಡ್ತಿದ್ದಂಥವ್ರು ನೋವು ಹೇಗಿತ್ತು ಅನ್ನೋದು. ರಂಗದ ಮೇಲೆ ಹಾಸ್ಯ ನಟರು ಅಷ್ಟೇ ಅವರು, ಬದುಕಿನಲ್ಲಿ ನೋವು ಸರ್. ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣುವ ರಸಿಕತೆಯ ಯೋಗವೇಲ ಮಂಕುತಿಮ್ಮ ಅಂತಾರೆ DVG. ಖುಷಿಯಾಗಿರೋದು ಯಾವಾಗ ಅಂದ್ರೆ ರಂಗಭೂಮಿಯಲ್ಲಿ ಇದ್ದಾಗ, ಸಿನಿಮಾದಲ್ಲಿದ್ದಾಗಲೇ ಅವರು. ನೋವುಗಳು ಕಾಡ್ತಿರುತ್ತೆ ಕಲಾವಿದರಿಗೆ, ಏನು ಮಾಡೋಕ್ಕಾಗಲ್ಲ. ಅದು ಯಜಮಾನರು ಕೂಡ ಅನುಭವಿಸಿದ್ದಾರೆ. ಪದ್ಮಶ್ರೀಯಾಗಿ, ಪದ್ಮವಿಭೂಷಣ ಆಗಿ, ಮಹಾನುಭಾವರು ಅವ್ರು ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಸರ್. ಅಣ್ಣ ಅವ್ರು ಯಾರು ಎಲ್ಲಿ ತಪ್ಪುತ್ತೆ ಸರ್ ಇವೆಲ್ಲ. ಸರ್, ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರ ನರಸಿಂಹರಾಜ್? ಅಯ್ಯೋ, ಪ್ರೊಫೆಸರ್ ಹುಚ್ಚರಾಯ ಅವ್ರದೇ ಅಲ್ವಾ ಸರ್? ಅಲ್ಲ, ಅದೇನು ಹಿಟ್ ಆಯ್ತಾ ಅಥವಾ ಅವ್ರಿಗೆ ಇಲ್ಲ ಆರ್ಥಿಕವಾಗಿ ಏನಂತ ಅಲ್ಲ, ಅವ್ರಿಗೇನಾದ್ರು ಹಿನ್ನಡೆ ಆಯ್ತಾ ಅಂತ? ಹಿನ್ನಡೆ ಆಯ್ತು ಅಂತಂದ್ರೆ ಒಳ್ಳೆ ಸಿನಿಮಾ ಅದು. ಆದರೆ ಈಗ ಸಿನಿಮಾ ಬೇಕಲ್ಲ ಸರ್, ಸ್ವೀಕರಿಸ್ಬೇಕಲ್ಲ, ಜನ ತಗೋಬೇಕಲ್ಲ ಒಳಗಡೆ. ಅದಕ್ಕಾಗಿ ಅವ್ರೇನು ಎದೆಗುಂದ್ಲಿಲ್ಲ, ಒಳ್ಳೆ ಸಿನಿಮಾ ಕೊಟ್ಟರು ಅನ್ನೋ ಸಾರ್ಥಕತೆ ಅವ್ರ ಜೀವನದಲ್ಲಿತ್ತು. ಸರಿಗ ನರಸಿಂಹರಾಜು ಅವರು 100 ವರ್ಷ ಇವತ್ತು ಕೂಡ ಬಹಳಷ್ಟು ಜನ ಅಂದ್ರೆ ಹಳೆಯ ಕಪ್ಪು ಬಿಳುಪು ಸಿನಿಮಾ ನೋಡಿರುವ ಪ್ರತಿಯೊಬ್ಬರು ಕೂಡ ನರಸಿಂಹರಾಜು ಅವರ ನಟನೆಗೆ ಮನಸ್ಸೋತಿರೋರೇ ಇಲ್ಲ. ಹೌದು, ಖಂಡಿತ. ಈಗ ಹಾಸ್ಯ ಪ್ರಧಾನವಾದ ಸಿನಿಮಾಗಳು ಈಗ ಬರ್ತಾ ಇದಾವೆ, ಆದ್ರೆ ನರಸಿಂಹರಾಜು ಕಾಲಕ್ಕೂ ಈ ಕಾಲದ ಕಲಾವಿದರಿಗೂ ತಾಳೇನೇ ಆಗಲ್ಲ ಸರ್. ಆ ಹಾಸ್ಯಕ್ಕೂ ಈ ಹಾಸ್ಯಕ್ಕೂ ನಾವು ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ಈಗೆಲ್ಲ ಹಾಸ್ಯ ಅಪಹಾಸ್ಯವಾಗ್ತಾ ಇದೆ.
ನೋವಿನ ಸಂಗತಿ, ಹಾಸ್ಯ ಅನ್ನಕ್ಕೆ ಆಗೋದಿಲ್ಲ, ಅದನ್ನ ಅಶ್ಲೀಲ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಏನು ಮಾತಾಡಿದ್ರು ಕೂಡ ಹಾಸ್ಯ ಅನ್ನೋ ಕಾಲಕ್ಕೆ ಬಂದ್ಬಿಟ್ಟಿದೆ. ಹಾಗಲ್ಲ. ಸಾಹುಕಾರ ನಾಟಕದಲ್ಲಿ ಇವ್ರು ಕೃಷ್ಣರಾಯನ ಪಾತ್ರ ಮಾಡೋರು, ಜಿ ವಿ ಅಯ್ಯರ್ ಅವರು ಸಾಹುಕಾರನ ಪಾಠ ಮಾಡೋರು, ಗುಬ್ಬಿ ಕಂಪನಿ ಸ್ವಾಮಿ ಜಿ ವಿ ಅಯ್ಯರ್ ಪಾಠ ಮಾಡೋರು. ಅವರು ಜಿಪುಣ, ಯಾರು ಸಾಹುಕಾರ, ಜಿಪುಣ ಅಂದ್ರೆ ಜಿಪುಣ, ಒಬ್ರಿಗೊಂದು ರೂಪಾಯಿ ಕೊಡಲ್ಲ. ಇವರಿಬ್ರು ಗುಮಾಸ್ತರು, ಮಾದೇವಣ್ಣ ಕೃಷ್ಣರಾಯ ಅಂತ ಕ್ಯಾರೆಕ್ಟರ್ ಹೆಸರು. ಸಾಧು ಬಂದ್ಬಿಡ್ತಾನೆ ಸರ್ ನಾಟಕದಲ್ಲಿ. ಅವರು ಅಂಗಡಿಯಲ್ಲಿ ಕೂತಿರ್ತಾರಲ್ಲ, ಅಂಗಡಿಗೆ ಬಂದ್ಬಿಡ್ತಾರೆ ಸಾಧುಗಳು. ಆಸೆ ಇಂದಿಹ ತಂದೆ, ವಾತ್ಸಲ್ಯಮಯಿ ತಾಯಿ, ಗಂಟರಲ್ಲೂ ನೆಂಟರ ಈ ಜೊತೆಗಳಿರೋ ಸತ್ಯಗಳು, ಮಮತೆಯಾಸಕಗಿಂತ ಮಿಗಿಲಿಲ್ಲವೀ ಜಗದಿ ಅನ್ನೋ ಪದ್ಯವೇನೆ ನಾಟಕ ಅದು. ಸಾಹುಕಾರ ಅಂಗಡಿ ಮುಂದೆ ಬಂದು ನಿಂತ್ಕೊಂತಾರೆ. ನೀವು ಯಾರನ್ನ ಹುಡುಕುತ್ತಿದ್ದೀಯಪ್ಪ ಅಂತ ಕೇಳ್ತಾರೆ ಈ ಸನ್ಯಾಸಿ. ನಾನು 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 ಧರ್ಮವಂತ ಹುಡುಕ್ತಿದ್ದೀನಪ್ಪ ಅಂತಾರೆ. ಧರ್ಮವಂತರ ತಾನೇ, ನಮ್ಮ ಯಜಮಾನರು ಬರ್ತಾರೀ ಅಂತಾರೆ ಅವರು. ನೋಡಿ ಹಾಸ್ಯದಲ್ಲಿ ಏನಿದೆ ಅದರಲ್ಲಿ, ಅಂತ ಹಾಸ್ಯ, ಶ್ರೀಮಂತ ಹಾಸ್ಯ ಅದೆಲ್ಲ ಮಾಡಿ. ನರಸಿಂಹರಾಜಣ್ಣ ಅವರು ಅಭಿನಯಿಸಿದ ಚಿತ್ರಗಳು 225 ಸಿನಿಮಾಗಳು. ನಾಟಕಗಳು ಬೇಕಾದಷ್ಟು ಮಾಡಿದ್ದಾರೆ ಬಿಡಿ, ಸಿನಿಮಾನೇ ತಾನೇ ಲೆಕ್ಕ. 225 ಸಿನಿಮಾಗಳಲ್ಲಿ ನರಸಿಂಹರಾಜಣ್ಣ ಅವರು ಅಭಿನಯಿಸಿದ್ದಾರೆ. ಎಷ್ಟು ವರ್ಷ ಸರ್ ಬದುಕಿದವರು? ಅವರು ಪ್ರಾಯಶಃ ಒಂದು 55-60 ಹೊರಟೋದ್ರು ಅಷ್ಟೇ. ಬಹಳ ಅಂದ್ರೆ ಬದುಕಬೇಕಾದ ಬಹಳ ಇತ್ತು. 55ರಿಂದ 60 ವರ್ಷ ಅವಧಿನಲ್ಲಿ ಸುಮಾರು 225 ಸಿನಿಮಾಗಳನ್ನು ಮಾಡಿದ್ರು. ಹಲವಾರು ನಾಟಕ. ಅವರು ಕಾಲ್ ಶೀಟ್ಗೋಸ್ಕರ ಕಾಯ್ತಾ ಇದ್ರು. ಹೀರೋನ ಬುಕ್ ಮಾಡ್ತಿರ್ಲಿಲ್ಲ ಮೊದಲು. ನರಸಿಂಹರಾಜಣ್ಣ ಅವರು ಬಹಳ ಮುಖ್ಯವಾದ ಇದು. ನರಸಿಂಹರಾಜಣ್ಣ ಅವರು ಅಂದ್ರೆ ನೀವ್ ಹೇಳ್ತಿರೋದು ನರಸಿಂಹರಾಜ್ ಕಾಲ್ ಶೀಟ್ ಸಿಕ್ಕಿದ್ರೆ ಆಮೇಲೆ ಹೀರೋ. ಅಣ್ಣವ್ರನ್ನು ಕೂಡ ಸೇರಿದಂತೆ. ಇದಕ್ಕಿಂತ ಇನ್ನೇನ್ ಸರ್ ಬೇಕು ಹೇಳಿ, ಹುಡುಗಾಟನ. ಮುಖ್ಯವಾಗಿ ತಿಪ್ಟೂರು ಹಲವಾರು ಕಾರಣಗಳಿಗೆ ಬಹಳ ಮುಖ್ಯವಾದಂಥ ಊರು. ದಾಸರು ಗೊತ್ತಿದೆ, ಭಾಳಷ್ಟು ಜನ ರಂಗ ಕಲಾವಿದರು ತಿಪ್ಟೂರಿಂದ ಬಂದಿದ್ದಾರೆ. ಇವತ್ತೇನು ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ರಂಗ ನಿರ್ದೇಶಕರಾಗ್ಬೋದು, ರಂಗ ನಟರಾಗ್ಬೋದು, ಸಿನಿಮಾ ಮತ್ತು ಕಿರುತೆರೆ ಎಲ್ಲದರಲ್ಲೂ ಕೂಡ ಭಾಳ ಹೆಸರು ಮಾಡಿರುವಂಥ ಭಾಳಷ್ಟು ಜನ ನಟರ ಮೂಲ ಬಂದು ತಿಪ್ಟೂರೇ ಆಗಿದೆ. ಭಾಳ ದುರಂತ ಹಲವಾರು ಪ್ರಾಯೋಗಿಕ ರಂಗಭೂಮಿಗಳು ತಿಪ್ಟೂರಿಂದ ಆರಂಭ ಆಗ್ತಾ ಇದೆ. ಯಾಕೆ ಅಂತಂದರೆ ಈ ಮೊದಲೆಲ್ಲ ಏನಾಗಿತ್ತು ಅಂತಂದರೆ ರೆಡಿ ಸ್ಕ್ರಿಪ್ಟ್ ಜೊತೆ ಮಾಡ್ತಾ ಇದ್ರು. ಈಗೆಲ್ಲ ಕಥೆಗಳನ್ನು ನಾಟಕಕ್ಕೆ ಹಾಕೋದು, ಮತ್ತು ಕಾವ್ಯವನ್ನು ನಾಟಕಕ್ಕೆ ಅಭಿನಯಿಸೋದು, ಅಡಿಗರು ಪದ್ಯ, ಬೇಂದ್ರೆ ಪದ್ಯ, ಕುವೆಂಪು ಪದ್ಯ, ಈ ಥರದ ಹಲವಾರು ಪ್ರಯೋಗಗಳು ತಿಪ್ಟೂರಲ್ಲಾಗಿದೆ. ಆ ತಿಪ್ಟೂರಿನ ಮೂಲ ಸೆಲೆಯಾದಂಥ ಗುಬ್ಬಿ ಯಾರು ನಮ್ಮ ನರಸಿಂಹರಾಜು ಅವರು ಅದೇ ಊರಿನವರಾಗಿರೋದ್ರಿಂದ ಅವ್ರ ಹೆಸರಲ್ಲಿ ಒಂದು ರಂಗಮಂದಿರ ನಿರ್ಮಾಣ ಆಗಿ ಹಲವಾರು ವರ್ಷಗಳಾಗೋಯ್ತು. ಸುಮಾರು ಒಂದು 2 ದಶಕಗಳು, ಸುಮಾರು 20 ವರ್ಷಗಳಿಂದ ಅಲ್ಲಿ ಬಯಲು ರಂಗಮಂದಿರ ಇದೆ. ಅದಕ್ಕೊಂದು ಚಾರಿತ್ರಿಕ ಮಹತ್ವ ಏನಿದೆ ಅಂತಂದ್ರೆ, ಕಲ್ಪತರು ಹಿರಿಯ ವಿದ್ಯಾರ್ಥಿಗಳ ಸಂಘದವರು ಪ್ರತಿ ವರ್ಷ ಅಲ್ಲಿ ಬಹಳ ದೊಡ್ಡ ನಾಟಕೋತ್ಸವವನ್ನು ಮಾಡ್ತಾ ಇದ್ರು. ಅಂದ್ರೆ ರಂಗ ಸ್ಪರ್ಧೆ ಆಕ್ಚುಲಿ ತುಮಕೂರಿನ ಯಾವುದು ನಮ್ಮ HMT ಕಲಾವಿದರುಗಳು, ಬೆಂಗಳೂರು ಎಲ್ಲ ಕಡೆಯಿಂದ ಬರ್ತಾ ಇತ್ತು. ಕಡೆ ದಿನ ಒಂದು ದೊಡ್ಡ ಪ್ರೋಗ್ರಾಮ್ ನಡೀತಾ ಇತ್ತು, ಸಿನಿಮಾ ನಟರು ಬರ್ತಿದ್ರು. ಅಂತಹ ಮಹಾನ್ ಭಾವನ ಹೆಸರಲ್ಲಿ ಒಂದು ರಂಗಮಂದಿರ ನಿರ್ಮಾಣ ಆಗಿದೆ. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಾವು ಹಲವಾರು ಬಾರಿ ರಂಗಭೂಮಿಯ ಕಲಾವಿದರೆಲ್ಲ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ರು ಕೂಡ ಅದಿನ್ನೂ ಪರಿಪೂರ್ಣ ಆಗಿಲ್ಲ. ನಾವು ತಿಪ್ಟೂರಿನಲ್ಲಿ ನಾಟಕ ಮಾಡೋಣ, ಗುಬ್ಬಿಲ್ ಮಾಡಬೇಕು ಅಂತ 2 ಆಯ್ಕೆ ಬಂದಾಗ ತಿಪ್ಟೂರಲ್ಲಿ ರಂಗಮಂದಿರವೇ ಇಲ್ದಂಗೆ ಆಗೋಯ್ತು. ಅಟ್ಲೀಸ್ಟ್ ಈ ಜನ್ಮ ಶತಮಾನೋತ್ಸವ ಆಚರಿಸ್ತಾ ಇದ್ದೀವಿ. ಇಡೀ ಗುಬ್ಬಿ ಮುಖಾಂತರ ಇಡೀ ಕರ್ನಾಟಕವನ್ನ ಗುಬ್ಬಿ ಕಡೆ ಮತ್ತೆ ತಿಪ್ಟೂರು ಕಡೆ ಮತ್ತು ತುಮಕೂರು ಜಿಲ್ಲೆಗೆ ಮತ್ತೆ ಕರ್ಕೊಂಡ್ಬರುವಂಥ ಪ್ರಯತ್ನವನ್ನ ಇವತ್ತು ನಾಟಕ ಅಕಾಡೆಮಿ ಮತ್ತು ಗುಬ್ಬಿ ವೀರಣ್ಣ ಟ್ರಸ್ಟ್ ಮಾಡ್ತಾ ಇದೆ. ಈ ನೆಪದಲ್ಲಾದರೂ ಕೂಡ ಜಿಲ್ಲಾಡಳಿತ ಮತ್ತು ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು ದೊಡ್ಡ ಮನಸ್ಸು ಮಾಡಿ ಆ ರಂಗಮಂದಿರವನ್ನು ನರಸಿಂಹರಾಜು ಹಾಸ್ಯಬ್ರಹ್ಮ ನರಸಿಂಹರಾಜು ಅವರು ಈ ಶತಮಾನೋತ್ಸವದ ಸಂಭ್ರಮದಲ್ಲಿ ಅವರ ನಾಟಕೋತ್ಸವ, ಅವರ ರಂಗಮಂದಿರವನ್ನು, ಅವರ ಹೆಸರಿನ ರಂಗಮಂದಿರವನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸುವ ಮುಖಾಂತರ ಕಲಾವಿದರಿಗೆ, ರಂಗಾಸಕ್ತರಿಗೆ ಒಂದು ಬಹಳ ಚೈತನ್ಯದಾಯಕವಾದಂಥ ಕೆಲಸ ಅದಾಗಲಿ. ಬಹುಶಃ ಅದಕ್ಕೆ ಒತ್ತಾಸೆಯಾಗಿ ನಮ್ಮ ದಾಸರು ಕೂಡ ನಿಲ್ತಾರೆ ಅಂತ ನಾನು ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ನಾನು ಭಾಳ ಸಂತೋಷವಾಗ್ತಾ ಇದೆ. ಕಾರಣ ನಮಗೆಲ್ಲ ಈ ಸಾರ್ಥಕ ಕ್ಷಣಗಳಿಗೆ ನಾವು ಸಾಕ್ಷಿಯಾಗಿದ್ದೇವೆ. ಕಾರಣ ಇವತ್ತು ಈ ಚಾಲುಕ್ಯ ಚಾನಲ್ ನಮ್ಮನ್ನು ಕರೆಸಿ ಹಾಸ್ಯ ಚಕ್ರವರ್ತಿ ನರಸಿಂಹರಾಜರವರ ಜನ್ಮ ಶತಾಬ್ದಿಯನ್ನು ಆಚರಣೆ ಮಾಡ್ತಿರೋ ಈ ಸುಸಂದರ್ಭದಲ್ಲಿ ಅವ್ರನ್ನ ಕುರಿತಂತೆ ನರಸಿಂಹರಾಜರವರ ಜೀವನ ದರ್ಶನ ಹಾಗೂ ಈಗ ಆಗಬೇಕಾಗಿರ್ತ ಅವರ ಹೆಸರಿನಲ್ಲಿ ಮಾಡಬೇಕಾಗಿರ್ತಂಥ ಕೆಲಸಗಳನ್ನು ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ನಮ್ಮ ಗುಬ್ಬಿ ವೀರಣ್ಣ ಟ್ರಸ್ಟ್ ಯಾವ ರೀತಿಯಾಗಿ ಅದನ್ನು ಮುನ್ನಡೆಸಬೇಕು ಅನ್ನೋದಕ್ಕೆ ನಾವು ಸೂಚನೆಯಾಗಿ ಈ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಚಾನಲ್ಗೆ ನಾವಿಬ್ಬರೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ.